ಹೊಟ್ಟೆಗಿಚ್ಚು ಇಲ್ಲ ಅಂದ್ರಿ, ಹೊಟ್ಟೆಗಿಚ್ಚು ಬೇಕು. ಹೊಟ್ಟೆಗಿಚ್ಚು ಹೇಗೆ ಬೇಕು? ಹೊಟ್ಟೆ ಕಿಚ್ಚಿದೆ ಯಾವ ತರ ನಾನ್ ಬೆಳಿಬೇಕು ಅನ್ನೋದಿದೆ. ಅಂದ್ರೆ ಅವ್ನ್ ನೋಡಿ ಹೊಟ್ಟೆ ಉರ್ಕೊಳ್ಳೋ ಅಷ್ಟು ಇದಿಲ್ಲ. ಇಲ್ಲ, ಅವನ ಹೊಟ್ಟೆ ಉರ್ಕೊಳ್ಳೋದು ಬೇರೆ, ಅವನ ನೋಡಿ ಅವನಂಗ ಆಗ್ಬೇಕು ಅಂತ ಬಯಸೋದು ಬೇರೆ. ಆದ್ರೆ ನಿಮಗೆ ಮುಂದೆ ಇರೋರು ಹಿಂದೆ ಇರೋರು ಯಾವುದೋ ಒಂದು ಡೆಸ್ಟಿನೇಷನ್ ಮುಟ್ಟಿದ್ದಾರೆ ಅಂದ್ರೆ, ಈಗ ಸಿದ್ದರಾಮಯ್ಯನವರು ಇದ್ದಾರೆ, ಅವರು ಚೀಫ್ ಮಿನಿಸ್ಟರ್ ಆಗ್ಬೇಕು ಪ್ರಯತ್ನ ಮಾಡ್ತಿದ್ದಾರೆ, ಇನ್ನೊಬ್ರು ಪಕ್ಕದಲ್ಲಿದ್ದಾರೆ, ಅವರಿಗಿನ್ನ ನಾನು ಶ್ರೇಷ್ಠ, ನಾನು ಬರಬೇಕು ಅಂತ ಅವ್ರು ಬಯಸೋ ತಪ್ಪಿಲ್ಲ. ಅವರಿಗೆ ಬೈಕೆ ಬರ್ತಾ ಹೋದ್ರೆ ಅವ್ರು ಚೀಫ್ ಮಿನಿಸ್ಟರ್ ಆಗಕ್ಕೆ ಸಾಧ್ಯವಿಲ್ಲ. ಯಾರೇ ಆಗ್ಲಿ, ಇನ್ನೊಬ್ಬರಿಗಿನ್ನ ನಾನು ಮುಂದೆ ಇರಬೇಕು, ಇನ್ನೊಬ್ಬರಿಗಿನ್ನ ನಾನು ಮೇಲ್ ಬರಬೇಕು ಅನ್ಸೋ ತಪ್ಪಿಲ್ಲ. ಇನ್ನೊಬ್ರು ಕಾಲು ಇಳಿಬಾರ್ದು, ನಾನು ಮೇಲ್ ಬರೋದಕ್ಕೆ ನಿಮ್ಮನ್ನ ಕಾಲು ಇಳಿಬಾರ್ದು, ಅದು ತಪ್ಪು. ಅದೇ ಕಿಚ್ಚು, ಹೊಟ್ಟೆ ಕಿಚ್ಚು. ಅದು ಜನರಲ್ ಎಲ್ರಿಗೂ ಬೇಕೇ ಬೇಕು. ನೀವು ಕಾರ್ ತಗೊಂಡ್ರೆ ನಂಗೆ ಕಾರ್ ಬೇಕು ನಾನು ಬಯಸೋ ತಪ್ಪೇ ಇಲ್ಲ, ನೀವು ಮನೆ ತಗೊಂಡ್ರೆ ನಾನು ಮನೆ ತಗೋಬೇಕು ಅಂತ ಬಯಸೋ ತಪ್ಪೇ ಇಲ್ಲ. ಆದ್ರೆ ನೀವು ಕಟ್ಟಿರೋ ಮನೆ ಹೊಡೆದಾಕ್ಬಿಡ್ತೀನಿ, ನಂಗೆ ಮನೆಯಲ್ಲಿ ಚಿಂತೆ ಇಲ್ಲ, ನೀವು ಮನೆಯಲ್ಲಿ ಇರಬಾರ್ದು, ಅದು ತಪ್ಪು, ಅದು ಹೊಟ್ಟೆಗಿಚ್ಚು. ನಾವು ಪಡೋ ಹೊಟ್ಟೆಗಿಚ್ಚಿಂದ ನಮಗೂ ಬೇರೆಯವ್ರಿಗೂ ಯಾವ ತೊಂದರೆ ಆಗಬಾರ್ದು. ಆದ್ರೆ ಹೊಟ್ಟೆಗಿಚ್ಚಿಲ್ಲ ಅಂದ್ರೆ ಜೀವನದಲ್ಲಿ ಮುಂದೆ ಬರಕ್ ಸಾಧ್ಯವಿಲ್ಲ. ಪೈಪೋಟಿ ಬೇಕೇ ಬೇಕು, ಹೆಲ್ತಿ ಪೈಪೋಟಿ ಬೇಕು. ಪೈಪೋಟಿ ಇಲ್ದೇನೆ ಜೀವನದಲ್ಲಿ ಮುಂದೆ ಬರಕ್ಕೆ ಸಾಧ್ಯವೇ ಇಲ್ಲ. ತೆಂಡೂಲ್ಕರ್ ಸೆಂಚುರಿ ಹೊಡೆದ. ಆ ತೆಂಡೂಲ್ಕರ್ ಸೆಂಚುರಿ ಮುರಿತೀನಿ ಹಾಗೆ ನಾನು ಗುರಿ ಇಟ್ಕೊಳ್ಳೋದು ತಪ್ಪೇ ಇಲ್ಲ. ಸೆಂಚುರಿ ಹೊಡೆದ ತೆಂಡೂಲ್ಕರ್ನ ನಾನು ಸಾಯಿಸ್ತೀನಿ, ತಪ್ಪದು. ಅವ ಕಷ್ಟ ಬಿದ್ದು ಪಾಪ ಎಷ್ಟೋ ಒದ್ದಾಡಿ ಎಷ್ಟೆಷ್ಟೋ ಟೈಮಲ್ಲಿ 90-80 ಫೈಲ್ಯೂರ್ ಆಗಿ ಸೆಂಚುರಿ ಹೊಡೆದ. ಅವನ್ ಸಾಧನೆ ಮಾಡಬೇಕು ಅಂತ ಗುರಿ ಇಟ್ಕೊಂಡು ಮಾಡ್ದ, ಅವನು ನಾನು ಸಾಯಿಸ್ಬಿಟ್ಟಂದ್ರೆ ನೀವು ನೋಡಿ, ಅವನು 37 ವರ್ಷದಲ್ಲಿ ಹೊಡೆದ, ನೀವು 30 ವರ್ಷಕ್ಕೆ ಹೊಡಿ. ಸೊ ಒಬ್ಬ ಐಕಾನ್ ಬೇಕೇ ಬೇಕು. ಐಕಾನ್ ಅಂತನ್ನೋನೇ ನಿಮ್ಮ ಹೊಟ್ಟೆಗಿಚ್ಚಿನ ಮೂಲ ಐಕಾನ್. ಈ ನರೇಂದ್ರ ಮೋದಿ ಎಲ್ಲಾರು ಅಪೋಸಿಷನ್ ಅವರು ಬೈದ್ರು ಕೂಡ ಅವ್ರ ಮನಸ್ಸಲ್ಲಿ ನರೇಂದ್ರ ಮೋದಿ ಮೇಲೆ ಒಂದು ಮರ್ಯಾದೆ ಇದೆ. ಅವಂತರ ಆಗಬೇಕು ಅಂತ ಪ್ರಯತ್ನ ಯಾರು ಮಾಡ್ತಿಲ್ಲ. ಪ್ರಯತ್ನ ಮಾಡಿದ್ರೆ ದುಡ್ಡು ಮಾಡಕ್ಕಾಗಲ್ವಲ್ಲ. ಸೊ ಬಯಕೆ ಬರಬೇಕು ನನಗೆ, ಆ ಬಯಕೆ ಬಂದ್ರೆ ಮಾತ್ರ ರೀಚ್ ಆಗ್ತೀವಿ. ಅರೈಸ್ ಅವೇಕ್ ಸ್ಟಾಪ್ ನಾಟ್ ಟಿಲ್ ಯು ರೀಚ್ ದ ಗೋಲ್. ಪ್ರಯತ್ನವನ್ನ ನಿಲ್ಲಿಸಂಗೇ ಇಲ್ಲ ನಾವು. ಹೌದು. ಸೊ ಹೊಟ್ಟೆಗಿಚ್ಚು, ಹೆಲ್ತಿ ಹೊಟ್ಟೆಗಿಚ್ಚು ಮನುಷ್ಯನಿಗೆ ಇದ್ರೆ ಮಾತ್ರ ಜೀವನದಲ್ಲಿ ಸಾಧನೆ ಮಾಡಕ್ ಸಾಧ್ಯ.